ಪಂಡೆ. ಪ್ರೀಶಿಯಸ್ ಗಿಫ್ಟ್ ಇದು ಪಕ್ಕ ಕ್ರೇಜಿ. ಇವಾಗ ನಾನು ಅಳಬೇಕನ್ನೋದು ಗೊತ್ತಾಯ್ತಿಲ್ಲ, ನಾನೇ ಕಣ್ಣು ಮುಚ್ಕೊಂತಿರ್ತೀನಿ. ಇರು ನನ್ನ ಲೈಫಲ್ಲೇ ಫಸ್ಟ್ ಸನ್ಮಾನ ಮಾಡಿರೋದಂದ್ರೆ ಇವ್ರ ಫ್ಯಾಮಿಲಿ ಒಬ್ರೆ ಫಸ್ಟ್. ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಅಟ್ ಪ್ರೆಸೆಂಟು ಕಾರಲ್ಲಿದ್ದೀನಿ. ಕಾರಿಂದ ಒಂದಿಷ್ಟು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾಳೆ ನನ್ನ ಬರ್ತ್ಡೇ ಗೈಸ್, ನಾಳೆ ನನ್ನ ಬರ್ತ್ಡೇ. ಇವತ್ತು 12 ಗಂಟೆಗೆ ಐ ನೋ ನಮ್ಮ ಫ್ಯಾಮಿಲಿ, ಭವಿತಾ ಫ್ಯಾಮಿಲಿಯವರು ಎಲ್ಲರೂ ಒಂದಿಷ್ಟು ಸರ್ಪ್ರೈಸ್ ಏನೇನೋ ಮಾಡಿರ್ತಾರೆ. ಬಟ್ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಬಟ್ ಮಾಡ್ತಿರೋದು ಕನ್ಫರ್ಮ್, ಬಟ್ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ, ನೋಡುವ. ಆ್ಯಂಡ್ ಫೈನಲಿ ನಾನು 24 ವರ್ಷಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮೋಸ್ಟ್ಲಿ 24 ಕಂಪ್ಲೀಟೆಡ್ ಅನ್ಸ್ಕೋತೀನಿ, 25 ಎಂಟ್ರಿ ಕೊಡ್ತಿರೋದು. ನನ್ನ ಬರ್ತ್ಡೇ ನಾಳೆ. ಇವಾಗ ಮನೆಗೆ ಹೋಗ್ಬಿಟ್ಟು ಏನೇನಿದೆಯೋ ಕೆಲಸನ ಅದು ಮುಗಿಸ್ಕೋಬೇಕು. ಇವತ್ತು 12 ಗಂಟೆಲಿ ಏನೇನು ಮಾಡ್ತಾರೆ, ಏನೇನು ಕೊಡ್ತಾರೆ, ಏನೇನು ಮಾಡ್ಬೋದು ಎಲ್ಲ ಇವತ್ತಿನ ಬ್ಲಾಗ್ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ದಿನನೇ ಕೂಡ ನನ್ನ 200K ಕಂಪ್ಲೀಟ್ ಆಗ್ತಿದೆ. ಅದೊಂದು ಸಿಕ್ಕಾಪಟ್ಟೆ ಖುಷಿ. ಒಬ್ಬ ಮೇಲ್ ಕ್ರಿಯೇಟರ್, ಆ್ಯಸ್ ಎ ಮೇಲ್ ಇಟ್ಸ್ ಡಿಫಿಕಲ್ಟ್ ಟು ಮೇಕ್ 200K ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಅದರಲ್ಲೂ ನಾನು ಯೂಟ್ಯೂಬಲ್ಲಿ ಅಂದ್ಕೊಂಡಿರಲಿಲ್ಲ ಲೈಕ್ ನಾನು 200K ರೀಚ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷಕ್ಕೆ 300K ಆಗೋ ಥರ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಮಂತಲ್ಲೇ 300K ಆಗೋ ಥರ ಮಾಡಬೇಕು. ನೆಕ್ಸ್ಟು ಬರ್ತ್ಡೇಗೆ 400K ಆದರೂ ಇರಬೇಕು. ಆ್ಯಂಡ್ ಡೇ ಬೈ ಡೇ ಸುದೀಪ್ ಫ್ಯಾಮ್ ಈಸ್ ಗ್ರೋಯಿಂಗ್ ಸ್ಟ್ರಾಂಗ್. ಐ ಜಸ್ಟ್ ನೀಡ್ ಮೈ ಫ್ಯಾಮ್ ಟು ಬಿ ಸ್ಟ್ರಾಂಗ್ ಅಷ್ಟೇ. ನನ್ನ ಸುದೀಪ್ ಫ್ಯಾಮ್ ಯಾವತ್ತಿದ್ದು ಸ್ಟ್ರಾಂಗ್ ಇರಬೇಕು, ನನ್ನ ಕಡೆ ಇರಬೇಕು. ಆ್ಯಂಡ್ ಯಾವತ್ತು ನಿಮಗೆ ಹೇಟ್ ಆಗೋ ಥರ ಅಥವಾ ನಿಮಗೆ ಬೇಜಾರಾಗೋ ಥರ ಯಾವುದು ಮಾಡಲ್ಲ. ಐ ಪ್ರಾಮಿಸ್. ನೆಕ್ಸ್ಟ್ ಫೋಕಸ್ ಆನ್ 400K 300K ಸಬ್ಸ್ಕ್ರೈಬರ್ಸ್. ಖುಷಿ ಆಗ್ತೈತೆ, ಹೇಳಿದ್ರಷ್ಟು ಖುಷಿ ಆಗ್ತೈತೆ. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ದಯವಿಟ್ಟು ಐ ನೋ ಒಂದಿಷ್ಟು ಜನ ಸ್ಟೋರಿ ಮೆನ್ಷನ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಬಟ್ ಒಂದೊಳ್ಳೆ ಎಡಿಟ್ ಮಾಡಿಕೊಡಿ ಗೈಸ್. ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ, ಒಂದೊಳ್ಳೆ ಎಡಿಟ್ ಮಾಡಿ ನನ್ನ ಒಂದು ರೀಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಡಿಟ್ ಮಾಡಿ. ನನಗೆ ಮೇಯ್ನ್ಲಿ ಬೇಕಾಗಿರೋದು ಒಂದು ಯೂಟ್ಯೂಬ್ ಇಂಟ್ರೋ, ದೆನ್ ಯೂಟ್ಯೂಬ್ ಬ್ಯಾನರ್ ಬೇಕು ನನಗೆ, ವಿಚ್ ಇಸ್ ಕ್ರೇಜಿ. ನಾನು ಯೂಟ್ಯೂಬ್ ಬ್ಯಾನರ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ, ಸೊ ನನ್ನ ಚಿಕ್ಕ ವಯಸ್ಸು ಫೋಟೋಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ಒಂದೊಂದು ಚಿಕ್ಕ ಪಿಕ್ಸ್ ತೊಗೊಂಡು ಒಂದು 10 ರಿಂದ 12 ಇಮೇಜ್ನ ಅಲ್ಲಿ ಹಾಕಬೇಕು. ಬ್ಯಾನರ್, ಯೂಟ್ಯೂಬ್ ಬ್ಯಾನರು. ವಿಡಿಯೋ ಎಡಿಟ್ಸ್ ಆ್ಯಸ್ ಇಟ್ ಈಸ್ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಅದು ಮಾಡಿ. ಆ್ಯಂಡ್ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟು ನನ್ನ ಫ್ಯಾನ್ ಪೇಜಸ್ಗೆ. ಯಾರು ನನ್ನ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು. ನನ್ನ ಬರ್ತ್ಡೇ ದಿನ ಒಂದು ಒಳ್ಳೆ ಎಡಿಟ್ ಮಾಡಿ ರೀಪೋಸ್ಟ್ ಮಾಡ್ಕೊತೀನಿ, ಕ್ರೆಡಿಟ್ಸ್ ಕೊಡ್ತೀನಿ. ಆಲ್ವೇಸ್ ಹೇಳ್ದಂಗೆ ಬಿ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಕಾಯ್ತಾ ಇದ್ದೀನಿ 200K. ಜಸ್ಟ್ ಇನ್ನು 150 ಸಬ್ಸ್ಕ್ರೈಬರ್ಸ್ ನೀಡೆಡ್. ನೋಡೋಣ ಇವತ್ತು 12 ಗಂಟೆಗೆ ಆಗುತ್ತಾ ಇಲ್ವಾ ಅಂತ. ಎಕ್ಸಾಕ್ಟ್ಲಿ ನಾನು 12 ಗಂಟೆಗೆ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೀನಿ. ಜಾಸ್ತಿ ಮಾತಾಡಾಯಿತು, ಬನ್ನಿ ಇವಾಗ ಮನೆಗೆ ಹೋಗುವ. ಲೆಟ್ಸ್ ಗೋ ಗೈಸ್. ಫೈನಲಿ ಮನೆಗೆ ಇಷ್ಟು ಬನ್ನಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಏನು ಮಾಡ್ತಾರೆ ಅಂತ ನೋಡುವ. ನಾನು ಔಟ್ಫಿಟ್ಟು ಗೈಸ್ ಮೊನ್ನೆ ಒಂದ್ಸರಿ ತೊಗೊಂಡು ತೋರಿಸಿದ್ನಲ್ಲ, ಅದೇ ಶರ್ಟು, ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕೊಂಡೋಗಿದ್ದು. ವಾಟ್ ಈಸ್ ಮೈ ಬುಲ್ಬುಲ್ ಡೂಯಿಂಗ್? ಹೋ ಮಧು. ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ಕಾರ. ಭಟ್ರು ನೋಡಿ ಗೈಸ್, ಇಲ್ಲಿ ಚಿಕನ್ ರೆಡಿ ಮಾಡ್ತಿರೋದು. ಚಿಕನ್ ಹೇಳಲು ಹೋದರೆ ಪದಗಳೇ ಸಾಲದು. He can't avoid. Chicken likes you. You can't avoid. ಮತ್ತೆ ಏನೋ ನಾನು ಬರ್ತಡೆಗೆ ಏನೋ ರೆಡಿ ಮಾಡ್ತಾ ಇದ್ದೀರಂತೆ? ಬಿರಿಯಾನಿ ಮಾಡ್ತಿದ್ವಿ. ಹೌದಾ? ನಾಳೆ ನಿನ್ನೆ ಏನೋ ಬಾಯ್ ಬಿಟ್ಟಲ್ಲ, ಅದೇ ಹಿಂಗೆ ಏನೇನೋ ಮಾಡ್ತವ್ರೆ, ಏನೇನೋ ಹೇಳ್ದೆ. ಅಂತದ್ದು ಇಲ್ಲ ಪಾಪ ಎಲ್ಲ ಹೇಳ್ತು ಕಣಪ್ಪ ಅಮ್ಮ. ಗೈಸ್, ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಿರೋದು. ನನ್ನ ಬರ್ತಡೆಗೆ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಗೈಸ್, ಬಂದ ಹುಡುಗ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇನ್ನೆಷ್ಟು 8
9:30 10:30 11:30 ಇನ್ನು 3.5 hour ಆದ್ಮೇಲೆ ನನ್ನ ಬರ್ತ್ಡೇ ಸ್ಟಾರ್ಟ್ ಆಗುತ್ತೆ ನಾನು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಇವನೊಬ್ಬನ ಮೇಲೆ ಐತೆ ಎಕ್ಸ್ಪೆಕ್ಟೇಷನ್. ಕಾತುರದಿಂದ ಕಾಯ್ತಾ ಇದ್ದೀನಿ ನಾನು ಚಿರುಗು ಏನ್ ಮಾಡ್ತಾನೆ ಹೆಂಗೆ ಅಂದ್ಬಿಟ್ಟು. ನನ್ನ ಹತ್ರ ನೋ ಬಜೆಟ್ ಗೊತ್ತಿಲ್ಲ ಗೈಸ್, ನನಗೆ ಎಮೋಷನಲಿ ನಾನು ಏನಾದ್ರು ಅವ್ನು ಕೊಟ್ಟಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ನನಗೆ. ಹೇಳ್ಬಿಟ್ಟಿದ್ದೀನಿ ನೋಡೋಣ ಅವ್ನು ಏನ್ ಕೊಡ್ತಾನೆ. ಪರವಾಗಿಲ್ಲ ನಿನ್ನಿಂದ ನೀನ್ ಸಿಕ್ಕಿರೋದು ಓಕೆ ಆಯ್ತು, ಆದ್ರೂ ಅದು ಎಷ್ಟು ವರ್ಷ ಅಂತ ಇರುತ್ತೆ, ಹೊಸದಾಗಿರ್ಬೇಕು. ನಮಗೆ ಗೈಸ್ ಚಿರಂತೆ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಸ್ವಲ್ಪ ಕಾಯ್ತಾ ಇದ್ದೀನಿ ನೋಡೋಣ ಹೆಂಗ್ ಕತೆ ಹೆಂಗೆ ಅಂದ್ಬಿಟ್ಟು. ಅಮ್ಮ ನಿನ್ ಮೇಲೂ ಎಕ್ಸ್ಪೆಕ್ಟೇಷನ್ ಅಮ್ಮನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ ಗೈಸ್, ನಂಗೆ ಇರೋದು ಇನ್ನೊಬ್ಬನ ಮೇಲೆ. ಇವನೇನೋ ಕೊಡ್ತಾನೆ ನನಗೆ, ಅದು ಕೊಟ್ಟಿದ ತಕ್ಷಣ ಅಳ್ತೀನಿ ನಾನು, ಒಂದು ನಂಬಿಕೆಯಲ್ಲಿ ಇದ್ದೀನಿ ನಾನು, ಅಷ್ಟು ಇದ್ದೀನಿ ಗೈಸ್. ಈಗಲೇ ನೆನ್ಸ್ಕೊಂಡ್ರೆ ನಗು ಅಳು ಬರುತ್ತೆ. ಏನ್ ಕೊಡ್ಬೋದು ಇವ್ನು ಹುಡುಗ ಅಂತ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಭಯ್ಯಾ. ಆಯ್ತು 200K ಗೈಸ್, 200K ಆಗೋದಕ್ಕೆ ಎಷ್ಟಿರ್ಬೇಕು ಗೊತ್ತಾ? ಓ ಗೈಸ್, ಇನ್ನ 200K ಆಗೋದಕ್ಕೆ 150 ಸಬ್ಸ್ಕ್ರೈಬರ್ ಬೇಕು ಗೈಸ್. 150 ಸಬ್ಸ್ಕ್ರೈಬರ್ ಇನ್ನು 3 ಅವರಲ್ಲಿ 150 ಸಬ್ಸ್ಕ್ರೈಬರ್ಸ್ ಆಗಬೇಕು. ನೈಟ್ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಕಮ್ಮಿ, ಯಾಕಂದ್ರೆ ಎಲ್ಲ ಮಲಗಿರ್ತಾರಲ್ಲ. ನೋಡೋಣ ಆಗುತ್ತಾ ಇಲ್ವಾ ಅಂತ. ಚಿರು ಅವಾಗ ಅವ್ರ ಹುಡುಗರಿಗೆ ಹೇಳ್ತಾ ಇರ್ತಾನೆ ಕಮೆಂಟ್ ಹಾಕು ಚಿರು ಅಂತ. ಹಂಗೆ ಯಾವ್ದಾದ್ರು ಒಂದು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತಾರೆ. ಹೇಳಕ್ಕಾಗಲ್ಲ, ಮಾಡಿಸ್ಬಿಡ್ತಾನೆ ಅಣ್ಣ. ಗೈಸ್ ನೋಡಿ, ನಾನು ಹಿಂಗೆ ಶರ್ಟ್ ಹಿಂಗಿದ್ಯಾ ಓಕೆನಾ, ನಾನೇ ನಮ್ಮ ಅಮ್ಮನ ಮುಂದೆ ಹಿಂಗೆ ಹಾಕೊಂಡೋದ್ರೆ ಹಿಂಗೆ ಬೈತಾರೆ ನೋಡಿ. ಅಷ್ಟೇ 14 ವರ್ಷ ಆಯ್ತಲ್ಲ, 24 ವರ್ಷ ಆಯ್ತಲ್ಲ, ಅದಕ್ಕೆ ಯಾರು ಗೈಸ್ ಇಲ್ಲಿ ನೋಡಿ ಕಬಾಬ್ ರೆಡಿ ಆಗ್ತೈತೆ. ನನ್ನ ಫೇವ್ರೇಟ್ ಚರ್ಬಿ ಕೊಟ್ಬಿಡಿ ನಿಮ್ದು ಅಮ್ಮ ಅಂತೀನಿ ಗೈಸ್. ನನಗೆ ಕಬಾಬಲ್ಲಿ ಈ ಥರ ಚರ್ಬಿ ಇರುತ್ತೆ ನೋಡಿ, ಕ್ರೇಜ್ ಇಷ್ಟ. ನಾವೆಲ್ಲರೂ ಒಂದೊಳ್ಳೆ ಡಿನ್ನರ್ ಮಾಡ್ತೀವಿ. ಡಿನ್ನರ್ ಆದಮೇಲೆ 12 ಗಂಟೆಗೆ ಅಂತೂ ಇಂತೂ 12 ಗಂಟೆ ಆಗಿದ ತಕ್ಷಣ ನಾವು ವಾಚ್ ಮಾಡಾಗ ಇಷ್ಟು ಜನ ಕೊಟ್ಟಿದ್ರ ಗುಡ್ ಮಾರ್ನಿಂಗ್ ಏನೋ ಮಾಡ್ತಿದ್ರಂತೆ ರೂಮಲ್ಲಿ. ಅಮ್ಮ ಹೇಳ್ತಿದ್ರು ಎಲ್ಲ ರೆಡಿ ಮಾಡ್ತವ್ರೆ. ನಮ್ಮ ಅಮ್ಮ ಹೇಳ್ತಾ ಇದ್ರು, ನೆನ್ನೆ ಬಾಯಿ ಬಿಡಿಸ್ಬಿಟ್ಟೆ. ನಮ್ಮ ಅಮ್ಮ ಹೇಳ್ಬಿಟ್ರು ಬಾಯ್ಬಿಟ್ರು ಅಮ್ಮ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನೋಡಿ, ನಾನೇ ಹೇಳ್ತೀನಿ ಇದು ಹಿಂಗೆ ಆತಂಗೆ ಹೇಳ್ಬಿಡ್ತೀನಿ. ಏ ಮರಿ ನಿಜವಾಗ್ಲೂ ಹೇಳಿದ್ರು ನಮ್ಮ ಅಮ್ಮ, ನಿಂಗೆ ಗೊತ್ತಿಲ್ಲ ನೀವೆಲ್ಲ ಆಯ್ತಿರು. ಯಾವಾಗ ಗೊತ್ತಾ ನೀವೆಲ್ಲ ಮಾತಾಡ್ತಿರೋ ಟೈಮಲ್ಲಿ ಥ್ಯಾಂಕ್ ಯು ಅಂಕಲ್. ಯಾವಾಗ ಗೊತ್ತಾ ಹೇಳಿದ್ದು, ಅದೇ ನಮ್ಮ ಅಮ್ಮ ನಂಗೆ ರಸಂ ಸಾಂಬಾರ್ ಕೊಡಕ್ ಬಂದ್ರಲ್ಲ, ಇರ್ಪಾಪ ನಮ್ಮ ಅಮ್ಮ ನಂಗೆ ರಸಂ ಸಾಂಬಾರ್ ಕೊಡಕ್ ಬಂದ್ರಲ್ಲ, ಅವಾಗ ಅಮ್ಮ ಹೇಳಿದ್ರು. ಗೊತ್ತಿಲ್ಲ ನಿಂಗೆ, ನೋಡ್ಬೇಕಾರೆ ಹೇಳ್ತೀನಿ, ನೀವ್ ಮಾಡೋ ಟೈಮಲ್ಲಿ ನಾನೇ ಹೇಳ್ತೀನಿ ಹಿಂಗ್ ಮಾಡ್ತೀರಾ, ಹಿಂಗ್ ಕೊಡ್ತೀರಾ ಅಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ಸ್. ಟಾಕ್ಸಿಕ್ ಮೂವಿ ರಿಲೀಸ್ ಆಯ್ತು, ನೋಡ್ಕೊ ಬನ್ನಿ. ಟಾಕ್ಸಿಕ್ ಮೂವಿ ಹೋಗ್ತಿರತ್ತಲ್ಲ, ಏನ್ ಚಿರು ಅನ್ಕೊಂಬಿಟ್ಟ. ಸುದೀಪ್ ಅವ್ರೆ, ನಿಮ್ದು 200K ಆಗ್ತಾ ಇದೆ. ನಾವೇನ ಕೇಳಿದ್ವಿ ತಾನೇ ನಾನು ನಿಮ್ಮ ಮಮ್ಮಿ. ಏನ್ ಕೇಳಿಸ್? ಹಲೋ ಅಲ್ಲ ಬರ್ತೆ ಅಲ್ಲ ಈ ತರನೇ ನಾ ಮಗ ಅಂತೀನಿ, ಈ ತರ ಹಲೋ ಹಾ ಬಂದೆ ಮಚ್ಚ, ಒಂದೇ ನಿಮಿಷ ಹಂಗೆ. ಫೋನ್ ಬಂದೈತೆ. ಏನು ಅಮ್ಮ, ನಿಂಗೆ ಡೆಫಿನೆಟ್ಲಿ 60 ವರ್ಷ ಆದಾಗ ಮಾಡ್ತೀನಮ್ಮ. ಸುದೀಪಣ್ಣ ಮದ್ವೆ ಆದ್ಮೇಲೆ ನಾಳೆ ಪಕ್ಕ ಭವಿತನ್ ಮದ್ವೆ ಆದ್ಮೇಲೆ ಪಕ್ಕ ಮಾಡಿಸ್ತೀನಿ ನಿಮಗೆ. ಭವಿತನ್ ಮದ್ವೆ ಆದ್ಮೇಲೆ ಪಕ್ಕ ಮಾಡಿಸ್ಬಿಡ್ತೀನಿ. ಭವಿತ ಮದ್ವೆ ಆದ್ಮೇಲೆ ಅಕ್ಕಂಗೆ ಸ್ಟ್ರೈಟ್ನಿಂಗ್ ಮಾಡ್ಸೋಣ. ಇಂಟರ್ನ್ಯಾಷನಲ್ ಟ್ರಿಪ್ ಕೊಡ್ಸ್ಬೇಡ, ಅವ್ರಿಗೆ ಮಾಡಿಸ್ಬಿಡು ಅಂತ. ಹೌದಾ ಹೇಳಿದ್ರ ಬಿಟ್ಟು ಬೇಡ ನಿಂಗೆ ಇಂಟರ್ನ್ಯಾಷನಲ್ ಟ್ರಿಪ್.
ಬೇಡ ನಂಗೂ ಬೇಕು ಎಲ್ಲಿ ಕರ್ಕೊಂಡು ಹೋದ್ಯಾ? ನೀವು ಅದೆಲ್ಲ ಹೇಳಿದ್ದು ಬಾಟ್ಲಿ ತಾನೇ ನಾವು ಕೊಡ್ತೀವಿ ಬೇಡ ಬೇಡ ಅಂಕಲ್, ನಾನು ಒಂದ್ ಬಾಟ್ಲಲ್ಲಿ ಇಲ್ಲ, ನಾನು ಬೇಜಾನ್ ಬಾಟ್ಲಲ್ಲಿ ಇದ್ದೀನಿ. ಇಲ್ಲ ಅಲ್ಲಿ ನೋಡಲ್ಲ ಏನೋ ಬೇಜಾರು ಬೇಜಾನ್ ಬಾಟ್ಲಲ್ಲಿ ಇದೀನಿ ಅಂಕಲ್, ಒಂದ್ ಬಾಟ್ಲಲ್ಲ ನಂಬೇಡಿ. ತೆಗ್ದ್ಬಿಟ್ಟು ನೀನು ಕೊಟ್ಬಿಡ್ತೀನಿ ಆಗಲ್ಲ ಬೇಜಾನ್ ಅಂಕಲ್. ನೀವು ಒಂದ್ ಬಾಟ್ಲಿಗೆ ಕೇಳಿ ನೀವು ಒಂದ್ ಬಾಟ್ಲಿ ಕಾಂಪ್ರಮೈಸ್ ಆದ್ರೆ ನಿಮ್ ಮುಂದೆ ಇರೋ 10 ಬಾಟ್ಲು ಹೊಂಟೋಗ್ಬಿಡುತ್ತೆ. 16 ಬಾಟ್ಲು ಹೊಂಟೋಗ್ಬಿಡುತ್ತೆ ನೋಡಿ. ಈಗ ಅದ್ ಬೇಕಾ ಇಲ್ಲಾಂದ್ರೆ ನಾನು ನೀವು ಬಿಟ್ಕೊಟ್ಬಿಡ್ತೇನೆ ಅಂದ್ರೆ ಬಿಟ್ಕೊಟ್ಬಿಡಿ, ಆಯ್ತು ಪರಲ್ಲ. ಆಮೇಲೆ ನೀವು ಕೇಳಂಗಿಲ್ಲ ನನ್ಗೆ 10-16 ಬಾರ್ 16 ಬಾಟ್ಲು 26 ಬಾಟ್ಲು ಅಕ್ಕ ಅಂಕಲ್ ಇದು ಕಾಂಪ್ರಮೈಸ್ ಆದ್ರು. ಅವ್ರು ಒಂದೇ ಒಪ್ಕೋತೀನಿ, ಅವ್ರು ಅನ್ಸಿ ಎಷ್ಟು ಜನಕ? ಇಬ್ರೇ, ಇವ್ರಿಬ್ರಿಗೆ ಮಾತ್ರ ಅಷ್ಟೇ, ಅದಕ್ಕಿಲ್ಲ ಅವ್ರಿಗೆ ಅಷ್ಟೇ ಐತೆ. ಇಲ್ಲ ನಮ್ಮಿಬ್ರಿಗೆ ಅಂಕಲ್ ಇದು ಆಮೇಲೆ ಆಯ್ತು, ನಿಮ್ ಬಿಟ್ಕೊಟ್ಬಿಟ್ರ ಕೇಳಂಗಿಲ್ಲ ನೀವು ನನ್ನ ಏನ್ನ ಇನ್ ಕೇಳಂಗಿಲ್ಲ ನೀವು. 200 ಇಂಟರ್ನ್ಯಾಷನಲ್ ಟ್ರಿಪ್ ಕೇಳಂಗಿಲ್ಲ. ನಿಂದು ಇದಾಗ್ತದಲ್ಲ ಅದ್ರದ್ದೇ ಹೇಳ್ತಿರೋದು ಅಂಕಲ್, ಇನ್ ನೀವು ಕೇಳಂಗಿಲ್ಲ. ಅದ್ಯಾವ್ದೋ ಚಾಲೆಂಜ್ ಗೆದ್ದೆ ಕೊಡ್ಸ್ದೆ. ಅದ್ಯಾವ್ದೋ ಇನ್ನೊಂದ್ಸತಿ ಕೇಳಿದೆ ಅದು ಕೊಡ್ಸ್ದೆ. ಇನ್ನೊಂದ್ ಟೋಟಲ್ ನಿನ್ ಪೆಂಡಿಂಗ್ ಅದನ್ನೇ ಸೇರ್ಬಿಟ್ಟು 10-16 ಹೇಳಿದ್ ನಾನು. 10-16 ಅದನ್ನ ಹೇಳಿದ್ ನಾನು. 10-16 ಅದನ್ನ ಹೇಳಿದ್ ಅಂಕಲ್. ಸರಿ ಅಂಕಲ್ ಇನ್ ಕೇಳಲ್ಲ ಗೈಸ್, ಮುಗೀತು ಅಷ್ಟೇ. ಅವರು ಅಕ್ಕಗ್ ಬಿಟ್ಕೊಟ್ಬಿಟ್ರು ನೋಡಿ. ನಿಮ್ ಯಾರ ಮೇಲೂ ನಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನನ್ಗಿರೋದು ಒಬ್ಬನ ಮೇಲೇನೆ, ಚಿರು ಮೇಲೆ ಎಕ್ಸ್ಪೆಕ್ಟೇಷನ್. ಅಣ್ಣ ಮೊಬೈಲ್ ನೋಡಿ ಎಲ್ಲ ಸುಮ್ಮನೆ ಇರ್ತಾನೆ, ಬಂದ್ ಯಾವ್ದೋ ಒಂದ್ ಡೈಲಾಗ್ ಹೊಡ್ಬಿಟ್ಟು ಹೋಯ್ತು. ಅಮ್ಮ ಏನಂತಮ್ಮ, ಚಿರು ಮಾಡಲ್ವಾ? ಮಾಡ್ತಾನೆ. ಅವ್ನು ಏನಾದ್ರು ಇಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ, ಮಾಡಿಲ್ಲ ಅಂದ್ರೆ ಐತೆ ಸರಿ. ಗೈಸ್ ಜಸ್ಟ್ 80 ಬೇಕಷ್ಟೇ. 80 ಗೈಸ್, 80 ಸಬ್ಸ್ಕ್ರೈಬರ್ ಫಾರ್ 200K. ಮೋಸ್ಟ್ಲಿ ಅದು ನನ್ನ ಅದೃಷ್ಟ ಅನ್ಸುತ್ತೆ ಗೈಸ್. ಬರ್ತ್ಡೇ ದಿನ ಎಕ್ಸಾಕ್ಟ್ಲಿ 12 AM ಗೆ 200K ಆಗಬೇಕು ಅಂತ ನೇಲ್ ಬರ್ತಿರ್ಬೇಕು. ಜಸ್ಟ್ 80 ಸಬ್ಸ್ಕ್ರೈಬರ್ಸ್ ನೀಡೆಡ್. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ, ನಮ್ಮ ತಮ್ಮ ಚಿರು ಮೇಲೆ ಒಬ್ಬನ ಮೇಲೆ ನಂಬಿಕೆ ಇರೋದು. ಏನೋ ಮಾಡ್ತಾನೆ, ಏನೋ ಅವನು ಲೇಟ್ ಆಗಿ ಬಂದ್ರು, ಅವನು ಏನು ತೋರ್ಸಲ್ಲ. ಅವನು ಬಂದ್ರೆ ರಾಕೆಟ್ ಜೆಟ್ ಬಂದಂಗ್ ಬರ್ತಾನೆ. ಅವನಿಗೆ ನಂಬಕೈತಿಲ್ಲ ಅವನಿಗೆ. ಗೋಯಿಂಗ್ ಆನ್ ಗೈಸ್. ಪಾಚಿ ಗೈಸ್, ನಮಗೊಂದು ವಾಚ್ ಗಿಫ್ಟ್ ಆಗಿದೆ, ಮತ್ತೊಂದು ವಾಚ್ ಗಿಫ್ಟ್ ಫ್ರಮ್ ಸಖಿ. ಆ್ಯಂಡ್ ಇದು ನಾನಿವಾಗ ಮತ್ತೆ ನನ್ನ ವಾಚ್ ಕಲೆಕ್ಷನ್ ಇಡಬೇಕು. ಆ್ಯಂಡ್ ಚಲೋ ಅಷ್ಟೇ ಗೈಸ್. ಇಲ್ಲಿ ನೋಡಿ ಅಕ್ಕ ಏನೋ ಹೇಳ್ತವ್ರೆ. ನೀನ್ ಗೆಸ್ಸೇ ಮಾಡಿರಲ್ಲ ನಾವೇನ್ ಕೊಡ್ತೀರಿ ಅಂತ. ನಿನ್ ಗೆಸ್ ಮಾಡಿದ್ರೆ 10 ಲಕ್ಷ ನಿಮ್ಗೆ ಇವಾಗ್ಲೇ. ನಮ್ಮ ಅಮ್ಮ ಹೇಳಿದ್ರು ಅಕ್ಕ, ನಿಜವಾಗ್ಲೂ ಹೇಳಿದ್ರು. 10 ಲಕ್ಷ ಕೊಟ್ಟಿಲ್ಲ ಅಂದ್ರೆ 10 ಲಕ್ಷ ಅಲ್ಲ 10 ಕೋಟಿ ಕೊಡ್ತೀನಿ, ದೇವ್ರನೇ ಗೊತ್ತಿಲ್ಲ. ಆದ್ರೆ ನಿಮ್ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅಲ್ಲಿ ನೋಡ್ರಿ ಮಕ್ಕ ಹೊಡ್ದಂಗ್ ಹೇಳ್ತೈತಿ, ನೀವೆಲ್ರು ಸುಮ್ನೆ ಇರ್ರಿ. ನೀವೇನ್ ಮಾತಾಡ್ತಾ ಇದ್ದೀರಾ? ಅಲ್ಲ ಏನಾದ್ರು ನೀವೆಲ್ಲ ಚೆನ್ನಾಗ್ ಕೊಟ್ಟು ಚಿರು ಚೆನ್ನಾಗ್ ಕೊಟ್ಟಿಲ್ಲ ಅಂದ್ರೆ ಅವಾಗಿದೆ. ಮೊಬೈಲ್ ತಳ್ತಾನೆ ಅವನೊಂಥರ ಜಟ್ಟಿ ಇದ್ದಂಗೆ, ಯಾವಾಗ ಬರ್ತಾನೆ ಯಾವಾಗ ಹೋಯ್ತಾನೋ ಗೊತ್ತಿಲ್ಲ. ಗೈಸ್, ನನ್ನ ಬರ್ತ್ಡೇ ಪಾರ್ಟಿ ಗೋಯಿಂಗ್ ಆನ್. ಅಂತೂ ಇಂತೂ ನಾವು ಇಲ್ಲೇ ಮನೇಲೆ ಒಂದ್ ಒಳ್ಳೆ ಊಟ ಡಿಶ್ ಗಿಶ್ ಮಾಡಿ ಲೇ ಎತ್ತದ ಕ್ವಾರ್ಟರ್ನ ಈ ವಯಸ್ಸಿಗೆ ಒಂದು ಬಿರಿಯಾನಿ, ಚಿಕನ್ ಫ್ರೈ, ಕಬಾಬ್. ಒಳ್ಳೆ ಬ್ಯಾಟಿಂಗ್ ಗೈಸ್. ಅಷ್ಟೇ, ಬರ್ತ್ಡೇ ಪಾರ್ಟಿ ಡನ್. ಹೌದಾ? ಹೌದೌದೌದು. ಅಯ್ಯೋ 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 ಅಯ್ಯೋ. ಇವ್ರಿಗೆ ಏನೋ ಅರ್ಥನೇ ಆಗ್ತಿಲ್ಲ. ಮಮ್ಮಿನ ಅಂಕ ಆದ್ರೆ ಯಾಕೆ ಬುಜ್ಜಿ ಇಷ್ಟ ಅವನಿಗೆ ಮಾತ್ರ 18 ತೆಗ್ದೆ. ಹೇಳ್ತೀನಿ ಅಂಕಲ್, ಈಗ ಅವನು 13 ಮಾರ್ಕ್ಸ್ ತಗೋದಾನೆ, ಪ್ರೌಡ್ ಫೀಲ್ ಅಲ್ಲ ಅವನು. ಅವ್ನು ಪ್ರೌಡ್ ಫೀಲ್ ಅಲ್ಲ ಅವನೇ. ಅವನು ಅಲ್ಲ ಅಂಕಲ್, ತೆಗ್ದಿರೋ 13 ಮಾರ್ಕ್ಸ್ಗೆ ಹಿಂಗೆ ಏನಾರು 20 ನಮ್ಮ 1ನೇ ಕ್ಲಾಸ್ ಮಕ್ಕಳು ಇವ್ರಿಗೆಲ್ಲ ಗೊತ್ತಿಲ್ಲ. ಕನ್ನಡದಾಗ ವರ್ಣಮಾಲೆಗಳು ಎಷ್ಟ? ಏನೋ ಕನ್ನಡದಲ್ಲಿ ವರ್ಣಮಾಲೆ ಎಷ್ಟಂತ ಗೊತ್ತಿಲ್ವಾ? ಸ್ವಲ್ಪ ನೀರ್ ಬೇಕು. 40 ಎಷ್ಟು? 49 ಗೈಸ್.
ಇನ್ನೊಂದು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಅವ್ವಕ್ಕೆ ಸ್ಯಾರಿ ಹಾಕೊಂಡು ರೆಡಿ ಆಗಿರೋದು ನೋಡಿ ಗೈಸ್. ಸಖಿಯಿಂದ ತಗೊಂಡಿರೋ ಸ್ಯಾರಿ ಹಾಕಿರೋದು ನೋಡಿ ಗೈಸ್. ಇಲ್ಲಿ ಟೀಚರ್ ಮೇಡಮ್ ಬಂದ್ರು, ಟೀಚರ್ ಮೇಡಮ್ ಬಂದ್ರು. ಸರಿ ಹಿಂಗೆ ಅಪ್ಪನ ಹತ್ರ ಬರ್ಪಾಯ್ತು ನೋಡಿ. ಹ್ಞೂ ಪರವಾಗಿಲ್ಲ ಆಯ್ತು. ನಮಸ್ತೆ ಟೀಚರ್ ಅನ್ಬೇಕು. ನಮಸ್ತೆ ಟೀಚರ್, ಎಲ್ಲೋ ಇದ್ದೀರಾ? ರಿಲೇಟಿವ್ಸ್ ಅಲ್ಲ ಇಲ್ಲಿ ನೋಡಿದ ತಕ್ಷಣ ಏನಿಸ್ತು ಪಾಪ? ಅದೇ ಟೀಚರ್ ಲೆಕ್ಕನೇ ಅದು. ಯೂನಿಫಾರ್ಮ್ ಹಾಕಿ ನೋಡ್ಕೊಂತಾರೆ ಮಧು. ಯಾವ್ದು ಎಲ್ಲ ಹಂಗೆ ಹಾಕತಾರೆ. ಏನ್ರಿ ಮಧು ನೀವು? ಸೀರೆ ಚಂದ ಐತೆ ಯಾರು ನಮ್ಮ ಅಮ್ಮಂಗೆ ಟೀಚರ್ ತರ ಸೂಟ್ ಆಗ್ಬಿಡುತ್ತೆ ಗೈಸ್. ಗೈಸ್ ಇನ್ನ ಎಕ್ಸಾಕ್ಟ್ಲಿ ಬೇಕಾಗಿರೋದು ನಮಗೆ 50 ಅಂದ್ರೆ ಎಷ್ಟು? 50 ಅಲ್ಲ 44 ಅಷ್ಟೇ ಗೈಸ್. ಬರ್ತ್ಡೇ ದಿನ ಸಮಥಿಂಗ್ ಇಟ್ ಶುಡ್ ಬಿ ಸ್ಪೆಷಲ್. ಅದಕ್ಕೆ ಏನ್ ಹೇಳು 200K ಕರೆಕ್ಟ್ ನೋಡು. ಅರ್ಧ ಇನ್ನೊಂದು 20 ನಿಮಿಷ ಟೈಮ್ ಐತೆ. ಇನ್ನೊಂದು 50 ಬೇಕು. ಇನ್ನೊಂದು 20 ನಿಮಿಷ ಟೈಮು. ಇನ್ನು 44 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 200K ಸಬ್ಸ್ಕ್ರೈಬರ್ ಈಗ ಯಾರು ಮಾಡ್ಕೊತಾರೆ? ಆಗ್ತಾ ಇದ್ ಮೇಲ್ಮೇಲಿಕ್ಕೆ ನಾಳೆಗೆ ಮಾಡ್ತಾರೆ ಬಿಡು. ನಮ್ಮಮ್ಮ ನನಗೆ ಕೊಡ್ಸಕ್ಕಿಂತ ಮುಂಚೆ ನಾನೇ ತಗೋತಾ ಇದ್ದೀನಿ ಗೈಸ್ ಎಲ್ಲಾನು. ಅದಕ್ಕೆ ನಮ್ಮಮ್ಮ ಯೋಚನೆ ಮಾಡ್ತಾರೆ ಏನ್ ಕೊಡ್ಸೋಣ ಅವನಿಗೆ. ಕೊಡ್ಸಕ್ಕೂ ಟೈಮ್ ಇಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿದ್ವಿ. ಹೌದೌದೌದು, ಕೊಡ್ಸಕ್ಕೂ ಟೈಮ್ ಇಲ್ಲ ನನಗೆ. ನೀವು ಬಿಟ್ಟಿದ್ದೀಯ ನನ್ನ. ಹೌದು ಒಂದು ಟೈಮ್ ಇಲ್ದಂಗೆ ನಮ್ಗೆ ಸಾಕಾಗ್ಬಿಟ್ಟಿದೆ. ಕಾಯ್ತಾ ಇದೀನಿ ಗೈಸ್. ಯಾಕೋ ಸಡನ್ ಆಗಿ ಇನ್ಸ್ಟಾಗ್ರಾಮ್ ಲೈವ್ ಹೋಗೋಣ, ಒಂದು 10 ಮಿನಿಟ್ಸ್ ಆರು ಇದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಗೋಯಿಂಗ್ ಫಾರ್ ಲೈವ್. ನೋಡುವ ಏನ್ ಕತೆ ಹೆಂಗೆ ಅಂದ್ಬಿಟ್ಟು ಗೈಸ್. ಇಲ್ಲಿ ನೋಡಿ ಸಡನ್ ಆಗಿ ಲೈವ್ ಬಂದಿರೋದು. ಆದರೂ ಬಂದಿದ್ದಾರೆ, ಪರವಾಗಿಲ್ಲ, ಬರಲಿ, ಸುಮ್ಮನೆ ಸಡನ್ ಲೈವ್. ಗೈಸ್ ಜಸ್ಟ್ ನನ್ನ ಬ್ಲಾಗ್ಗೆ ಎಲ್ಲರೂ ಹಾಯ್ ಹೇಳ್ಬಿಡಿ. ಬ್ಲಾಗಲ್ಲಿ ಬರ್ತೀರಾ ಎಲ್ಲರೂ ಹಾಯ್ 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 ಹೇಳ್ಬಿಡಿ ಸಾಕು ನನಗೆ. ಥ್ಯಾಂಕ್ ಯು ಯಾರ್ಯಾರೆಲ್ಲ ವಿಶ್ ಮಾಡ್ತಿದ್ರು ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಲಾಗ್ಗೆ ಹಾಯ್ ಅಂತ ಹೇಳ್ಬಿಡಿ. ಟೆಲ್ ಮೈ ಪ್ರೊಫೈಲ್ ಹ್ಯಾಪಿ ಬರ್ತ್ಡೇ. ಎಸ್ ಥ್ಯಾಂಕ್ ಯು ಸಿಂಚು ಅವರೇ, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಸಂದೀಪ್ ಜಮಖಂಡಿ ಅವರೇ, ಹ್ಯಾಪಿ ಬರ್ತ್ಡೇ. ನನ್ನ ಬ್ಲಾಗ್ಗೆ ಒಂದು ಹಾಯ್ ಹೇಳ್ಬಿಡಿ. ಹಾಯ್ 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 ಗೈಸ್. ಇಲ್ಲಿ ನೋಡಿ ಚಡ್ಡಿ ಹಾಕೊಂಡು ನಿಂತ್ಕೊಂಡ ಇನ್ನೊಂದು 10 ನಿಮಿಷ 5 ನಿಮಿಷ. ಇಲ್ಲಿ ನೋಡ್ರೆ ಮನೆ ಖಾಲಿ ಹೊಡಿತೈತೆ. ಇನ್ನೊಂದು ಏನಂದ್ರೆ ನನ್ಗೆ ಹೊಟ್ಟೆ ನೋವ್ತೈತೆ, ಬಾತ್ರೂಮ್ ಅರ್ಜೆಂಟ್ ಐತೈತೆ. ಇನ್ನೊಂದು ಏನಂದ್ರೆ ಬಾತ್ರೂಮ್ ಅರ್ಜೆಂಟ್ ಆದ್ರೂ ಕೂಡ ಇವತ್ತು ಇಡೀ ದಿನ ನೀರಿಲ್ಲ. ಗೈಸ್ ಇವತ್ತೇ ಈ ವರ್ಷನೇ ಫಸ್ಟ್ ಟೈಮು ನಮ್ಮ ಮನೇಲಿ ಅಂದ್ರೆ 12 ಗಂಟೆ ಆಕೆ 10 ನಿಮಿಷ ಇದ್ರೂ ಕೂಡ ನಾನು ಕಣ್ಮುಂದೆ ಇಲ್ಲ. ಇವತ್ತೇ ಫಸ್ಟ್ ಟೈಮ್. ಪ್ರತಿ ವರ್ಷನೂ ಕೂಡ 12 ಗಂಟೆ ಆಗಿ ಒಂದು 10 ನಿಮಿಷ ಇರ್ಬೇಕಾದ್ರೆ ಎಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟು ಯಾವಾಗ 12 ಗಂಟೆ ಆಯ್ತದೆ ಅಂತ ಕಾಯ್ತಿದ್ರು. ಇವಾಗ ಏನೋ ದೊಡ್ಡದಾಗೆ ಸಂಚಾಗ್ತಾರೆ. ನಾನು ಹೇಳಿದ್ದು 12 ಗಂಟೆಗೆ 10 ನಿಮಿಷಕ್ಕೆ ನಾನು ಮುಂದೆನೆ ಇರ್ತಿದ್ರಲ್ಲ. ಇವಾಗ ನನ್ ಮುಂದೆ ಯಾರು ಇಲ್ಲ ಅಂತ. ಅಯ್ಯೋ ನನ್ ಮಗ ಅವ್ರ ಕ್ಲಾಸ್ ಹುಡುಗಿಗೆಲ್ಲ ಡೈಲಾಗ್ ಬಿಟ್ಟು ನನಗೆ ಬಿಡ್ತಾನೆ ಡೈಲಾಗ್. ಅಯ್ಯೋ ದುರ್ವಿಧಿಯೇ. ನನಗೊಂದು ಅನ್ಸ್ತಿರೋದೇನಂದ್ರೆ ನಾನು ಈಗೇನಾದ್ರು ಸೀದಾ ಓಡೋಗ್ಬಿಟ್ಟು ನಿಮ್ಮ ಮನೆಗೆ ಹೋಗ್ಬಿಟ್ರೆ ಓಡ್ಬತ್ತೀನಿ ನಾನು ಜೊತೆ. ನೀನ್ ಯಾಕೆ ಬರ್ತೀಯ? ನೀನೇ ಓಡ್ಬೇಡ ಗೈಸ್. ರೆಡಿನಾ? 3 2 1 ಕಾಲಿಲ್ಲಿ ಹಿಂಗೊಳಗೆ ಹೋಗ್ಬಿಟ್ಟು ಅದಕ್ಕೆ ಇವನ್ನ ಒಬ್ಬ ಬಾಡಿ ಗಾರ್ಡ್, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ರು ನಿಲ್ಲಿಸ್ತಾರೆ. ಅಲ್ಲೋಗಿ ವಾಚ್ ಮಾಡ್ತಾರೋ, ಅವನ್ ಮೇಲ್ ಬರಬಾರ್ದು. ಹೆಂಗ್ ಗೊತ್ತಾ, ಎಲ್ಲಾರು ಹುಡುಗಗೆ ಹುಡುಗಿ ಕಣ್ ಮುಚ್ಕೊಂಡ್ರೆ ನಾನು ನಮ್ಮ ಅಣ್ಣ ಕಣ್ ಮುಚ್ಕೊಂಡ್ ಕರ್ಕೊಂಡು ಈಗ ಗೊತ್ತಾಯ್ತು ಇವನ್ ಯಾಕೆ ಇಲ್ಲೇ ಅವನೇ. ಇದಕ್ಕೆ ನಾನು ಈಗ ಗೊತ್ತಾಯ್ತು ಗೈಸ್ ನಂಗೆ. ಅದೇ ಚಡ್ಡಿ ನ್ಯಾಚುರಲ್ ಬ್ಯೂಟಿ ಗೈಸ್. ನಾವು ನ್ಯಾಚುರಲ್. ನನ್ ಬಟ್ಟೆ ನೋಡಿ ಇಷ್ಟಪಡಿದ್ರೆ ನನ್ನ ಮನ್ಸು ನೋಡಿ ಇಷ್ಟಪಡಿದ್ರೆ ಗೈಸ್. ಇದೆಲ್ಲ ಅವ್ರ ಕ್ಲಾಸಲ್ಲಿರೋ ಹುಡುಗಿಗೆ, ಅವ್ರ ಕ್ಲಾಸಲ್ಲಿರೋ ಹುಡುಗಿಗೆ ಇವನ್ ಹೇಳಿರ್ತಾನೆ, ಇಲ್ಲ ಆ ಹುಡುಗಿ ಬಂದ್ಬಿಟ್ಟು ಚಿರುಗೆ ಹೇಳಿರ್ತಾರೆ ಅಷ್ಟೇ. ವೈ ನೋ ಐ ಕಮ್ ಲೈಕ್ ದಟ್. Now I come like that. I come like this. Bad. No. Please. No, I come like this. No. ನಾನು ಕಣ್ ಮುಚ್ಕೊಂಡ್ ಬರ್ತೀನಿ. ಬಿಡಿ ನಾನೇ ಕಣ್ಣು ಮುಚ್ಕೋತೀನಿ. ಬರೀ ಮಾಡ್ಕೊಂಡ್ಬಿಡಿ. ಸೀರಿಯಸ್ ಆಗಿ ಪಾಪ ಚಿರನ್ಸ್ ಅಂತ ತಗೊಂಡ್ ಮತ್ತಿರು ಚಿರನ್ಸ್ ಅಂತ ಕೇಳ್ ಮಾಡಿದ್ರು. ಗೈಸ್ ಒಂದ್ ಕನ್ಫರ್ಮ್ ಆಯ್ತು, ನಮ್ಮ ಮನೇಲೆಲ್ಲ ನಡೀತಿರೋದು ಇವ್ರ ಮನೇಲಿ ಅಂತ ಗೊತ್ತಾಯ್ತು ನನಗೆ. ಎಸ್, ಹಲೋ, ದಿಸ್ ಈಸ್ ದ ಟೈಮ್. ಇನ್ನ ಕೇವಲ 40 ಸೆಕೆಂಡಲ್ಲಿ
ನನ್ನ ಬರ್ತಡೇ ಶುರು. ಅದೇನೋ ಗೊತ್ತಿಲ್ಲಪ್ಪ, ಈ ಬರ್ತಡೇಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಇದೀನ ನನಗೆ ಗೊತ್ತಾಗ್ತಿಲ್ಲ ಗೈಸ್. ನೋಡೋಣ, ಕಾತುರದಿಂದ ಕಾಯ್ತೇನಿ ನಾಳೆ ಹೆಂಗಿರುತ್ತೆ ಏನ್ ಕತೆ ಏನು ಅಂದ್ಬಿಟ್ಟು. 12 ಗಂಟೆ ಆಯ್ತು. ಥ್ಯಾಂಕ್ ಯು ಅಂತ ಇಂತ ಗೈಸ್. 12 ಗಂಟೆ ಆಯ್ತು. ಚಲೋ ಗೈಸ್, ಇವಾಗ ಮೇಲಿಕ್ ಹೋಗ್ಬೇಕಂತೆ, ತಡ್ರಪ್ಪ. ಎಲ್ಲ ನೋಡಿ ಗೈಸ್, ಅಮ್ಮ ಬರ್ತವ್ರೆ. ನಮ್ಮವ್ಗೆ ಏನ್ ಗೊತ್ತಾ ಗೈಸ್, ಏನ್ ಖುಷಿ ಇಲ್ಲ. ನನ್ನ ಬರ್ತಡೇ ದಿನ ಮಾತ್ರ ನಾವು ಖುಷಿ. ಐರ ಮೇಲಾರ ನೋಡ್ಕೊತಿಂಬ್ರೋ, ಹೆಂಗ್ರ ಡೋರ್ ಹತ್ರ ಅವ್ರಿಗೆಲ್ಲ ಗೊತ್ತಿಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ. ಓಕೆ, ಥ್ಯಾಂಕ್ ಯು ಅಕ್ಕ. 12 ಗಂಟೆಗೆ ಬಾ ಅಂದ್ರೆ ಏನ್ ಆಟಗಳಾಡ್ತಾ ಇದ್ರಿ? ಇಲ್ಲ, ಅಲ್ಲಿ ಅವ್ನು ಚಿರು ಅವ್ನ ಹುಡುಗಿ ಕಾಲ್ ಮಾಡಿದ್ದ. ನಮ್ಮ ಹುಡುಗಿ ಫಸ್ಟ್ ವಿಶ್ ಮಾಡ್ಬೇಕು ನಮ್ಮ ಭಯ್ಯಾಗ ಅಂದ್ರೆ ಅದಕ್ಕೆ ಎಕ್ಸ್ಪೆಕ್ಟೇಷನ್. ಜೈ ತಾಳ ಇರಲಿ ಹರುಷ ಎಂದು ಹೀಗೆ ಇರಲಿ ಹರುಷ. Thank you guys, thank you. ಅವ್ರು ಇಡ್ಸ್ಬಿಟ್ರಪ್ಪ ತಪ್ಪದು. ಅಲ್ಲಪ್ಪ ಸಾಮ್ಯ, ನಾನೇ ಇಷ್ಟೆಲ್ಲ ಮಾಡಿದ್ವಿ. ನಂದೇ ಫಸ್ಟ್ ಗಿಫ್ಟ್. ಇರಿ ಅಲ್ಲೋಡ ಗೈಸ್, ಚಿರು ಮಗ ಇರಿ ಅಂಕಲ್ ಒಂದ್ಮೇಲೆ ಬನ್ನಿ ಅಂತ. ಗೈಸ್, ನಾನು ಯಾವ್ದು ಕಾಯ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಗಿಫ್ಟ್ ಕಾಯ್ತಾ ಇದೀನಿ. ಆ ಗಿಫ್ಟ್ ಚಿರಂತದ್ಗೆ ಎಷ್ಟು ಕಾಯ್ತಾ ಇದೀನಿ ಅಂದ್ರೆ ಅಲ್ಲ ಡ್ಯಾಡಿ, ಅನ್ಎಕ್ಸ್ಪೆಕ್ಟೆಡ್. ಅದನ್ನ ಕೇಕ್ ಕಟ್ ಮಾಡಕ್ಕಿಂತ ಮುಂಚೆ ಆಗ್ಬೇಕು ಡ್ಯಾಡಿ. ಅಲ್ಲ ಅಂಕಲ್ ಖುಷಿ. ಓಕೆ ಚಪ್ಪಲಿ ಹೊಡಿರಪ್ಪ ಅಂಕಲ್. ಅಪ್ಪ ಇಲ್ಲಿ ನೋಡಿಲಿ, ಕೇಕ್ ಬಿಡ್ರಿ, ಇದು ಮೇನು. ಗೈಸ್, ಇನ್ನೊಂದೇನಂದ್ರೆ ನನ್ನ ಲೈಫಲ್ಲೇ ಫಸ್ಟ್ ಸನ್ಮಾನ ಮಾಡಿರೋದಂದ್ರೆ ಇವ್ರ ಫ್ಯಾಮಿಲಿ ಒಬ್ರೆ. ಇವ್ರ ಫ್ಯಾಮಿಲಿ ಒಬ್ರೆ, ಯಾವಾಗ್ಲಿಂದ ಅಷ್ಟೇ. ಯಾವಾಗ 3-4 ವರ್ಷದಿಂದನಾ? ಆಗ್ಲಿಂದ ನಂಗೆ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಬನ್ನಿ ಜೊತೆಲೆ ನೀವು. ಇದು ನಿಮ್ದ ಗಿಫ್ಟ್. ಇನ್ನ ಅವೇ ಬಾ ಬಜ್ಜೆ ಬನ್ನಿ ನಿಂತ್ಕೊಳ್ಳಿ. ಗೈಸ್, ಅಂಕಲ್ ಕಡೆಯಿಂದ ಫಸ್ಟ್ ಗಿಫ್ಟ್ ಸನ್ಮಾನ. ಇದೇನೆ ನಿಂದು ಕೂಡ ಅದೇನಾ? ನಿಂದು ಇದೆನಾ? ಓ, ಇದು ಬುಜ್ಜಿದು ಗೈಸ್, ಇದು ಬುಜ್ಜಿದು. ಅಷ್ಟೇ ಹಂಗೆ. ನೀವಿಬ್ರೇ ಇದು ಫೋಟೋ. ಥ್ಯಾಂಕ್ ಯು. ಚಿರಂತ್ ಲಾಸ್ಟ್. ನಾನ್ ಗೈಸ್ ಚಿರಂತ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಷ್ಟೇ. ಚಿರಂತ್ ಲಾಸ್ಟ್. ಅಷ್ಟೇ ಗೈಸ್, ಹತ್ಕೊಳ್ಳಲ್ಲ ಗೈಸ್. ಇವಾಗ ನಮ್ ಚೋಟ ಮರಿ ಒಂದು ಗಿಫ್ಟ್ ಕೊಡ್ತಾಳೆ. ಫಸ್ಟ್ ಟೈಮ್ ಅಲ್ಲ, ಲೆಟರ್ ಕೊಡ್ತಾಳೆ. ಈ ತರ ದೊಡ್ಡ ಬಾಕ್ಸ್ ಅಲ್ಲಿ ಕೊಡ್ತಿರೋದು ಫಸ್ಟ್ ಟೈಮು. ನಿಂದೇನಾ? ಪಕ್ಕನಾ? ಓಪನ್ ಮಾಡ್ಬೇಕಾ ಇಲ್ಲ ಆಮೇಲೆ ನೆಕ್ಸ್ಟ್ ವ್ಲಾಗ್ ಅಂತ? ಓಕೆ.
ಗೆಸ್ ಇರಿ ಒಬ್ಬೊಬ್ರು ನಾನು ಕೇಳ್ಬಿದ್ದೆ. ಸುದೀಪ್ ಆದ್ಮೇಲೆ ಅವ್ರ ಅಮ್ಮನ ಬೇಬಿ ಡಾಲ್. ಬೇಬಿ ಡಾಲ್ ಗೊಂಬೆ ಹೇಳಕ್ಕಾಗಲ್ಲ. ಮೋಸ್ಟ್ಲಿ ಇದೇನಾದ್ರು ಇಲ್ಲ, ಇದು ಸ್ಟ್ಯಾಂಡು ಅಲ್ಲ ಇದು. ಏಯ್ ಇಲ್ಲಿ ಬರ ನೋಡೋಣ ಗೈಸ್, ನಮ್ಮ ಚೋಟ ಮರಿ ಏನ್ ಕೊಟ್ಟಿದ್ದಾಳೆ, ಏನ್ ಕೊಡ್ತಾಳಂತ. ಗೊತ್ತಾಯ್ತು ಬಿಡಿ. ನಾನು ಇದನ್ನೊಂದು ಪ್ಲಾನ್ ಮಾಡಿದ್ದೆ ಗೈಸ್, ಪ್ಲಾನ್ ಮಾಡಿದ್ದೆ. ಇಲ್ಲ ಅಂದ್ರೆ ನಾನು ನೋಡಿದ್ದೆ, ನಾನು ಪ್ಲಾನ್ ಮಾಡಿದ್ದೆ. ಅಂಡ್ ಇದು ಒಂದು ಪ್ರೀಶಿಯಸ್ ಗಿಫ್ಟ್, ಇದು ಪಕ್ಕ ಕ್ರೇಜಿ. ಓ ಮೈ ಗಾಡ್ ಗೈಸ್, ಇಲ್ಲಿ ನೋಡಿ 3, 2 ಚಪ್ಪಲ್ ಹೊಡಿಬೇಕಪ್ಪ, ಚೋಟ ಮರಿ ತುಂಬಾ ಎಫರ್ಟ್ ಆಗ್ತದೆ. ಇರಿ ತಗ್ದ ಹೊಡಿರಿ ಅಂತೆ. ರೆಡಿ 3, 2, 1. ಇದು ಕ್ಲೇನಾ ಇದು? ಇಲ್ಲ ಏನೋ ಇದೆ ಇದರಲ್ಲಿ ಗೈಸ್, ಇಲ್ಲಿ ನೋಡಿ. ಓ ಕ್ರೇಜಿ. ಸೂಪರ್ ಕ್ರೇಜಿ ಗೈಸ್. ಈಗ ಏನ್ ಗೊತ್ತಾ, ಈಗ ಏನ್ ಗೊತ್ತಾ, ಎಲ್ಲರೂ ಒಂದೊಂದು ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಯಾರ್ದು ಚೆನ್ನಾಗಿದೆ ಅಂತ ನೀವು ಕಾಮೆಂಟ್ ಹಾಕಿ. ಇದು ನಮ್ಮ ಚೋಟ ಮರಿ, ಇದು ನಮ್ ಚೋಟ ಮರಿ ಕೊಟ್ಟಿರೋದು. ಓಕೆ, ಓ ನೆಕ್ಸ್ಟ್ ಇದು ಗೊತ್ತಿತ್ತು. ಇದು ಓ ಹತ್ರ ಬನ್ನಿ. ಒಂದು 500 ರೂಪಾಯಿ ನೋಟ್ ಇದ್ದಿದ್ರೆ ಗೈಸ್, ಇಲ್ಲಿ ನೋಡಿ, ಇದು ಅಕ್ಕದ ಗಿಫ್ಟ್. ಅಕ್ಕನ ಕಡೆಯಿಂದ ಬಂದಿರೋ ಒಂದು ಭರ್ಜರಿ ಗಿಫ್ಟ್. ಅಂದ್ರೆ ನಾನು ಅಷ್ಟೇ ಗೈಸ್, ಏನಂದ್ರೆ ರೀಲ್ಸ್ ಅಲ್ಲಿ ನೋಡ್ತಿರೋದ್ನೇ ನನ್ಗೆ ಸಿಗ್ತಾ ಇತ್ತು. ನಾನು ಇನ್ನೊಬ್ರು ಕೊಡ್ಬೇಕು ಅನ್ನೋ ಪ್ಲಾನ್ ಇತ್ತು. ಚಿರು. ಓಕೆ, ಅದು ಸೂಪರ್ ಅಲ್ಲ. ನನಗೆ ತಾನ 2020 ಅಲ್ಲ. ನೆಕ್ಸ್ಟ್ ಯಾರು? ನಮ್ದೇ ನೆಕ್ಸ್ಟ್. 1, 2, 3 ಸ್ಟಾರ್ಟ್. ತಂದಿಲ್ಲ. ಇಲ್ಲ ಅವ್ರ 2 ಜೊತೆ ಬಟ್ಟೆ ಕೊಡ್ಸೋರು ಗೈಸ್, ಅದೇ ನನ್ ಖುಷಿ ಅಷ್ಟೇ. ಕೊಡ್ಸಿದ್ರಲ್ಲ ಅದು ಸಾಕು. ನನ್ನ ಬಟ್ಟೆ ಮೇಲೆ ಕ್ರೇಜ್ ಅಲ್ವಾ ಜಾಸ್ತಿ, ಬಟ್ಟೆ ಕೊಡ್ಸೋರು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಪಪ್ಪು, ಥ್ಯಾಂಕ್ ಯು. ಇವ್ರು ಎಲ್ಲಾರ್ದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿ. ಎಲ್ರದ್ದು ಒಂದೊಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಕಮ್ಮಿನೇ ಇಟ್ಟಿದೆ. ಆದ್ರೆ ಇವಾಗ ಬರ್ತಿರೋ ಪರ್ಸನ್ ಇದನ್ನಲ್ಲ, ಅವನ ಎಕ್ಸ್ಪೆಕ್ಟೇಷನ್ ಒಂಚೂರು ಜಾಸ್ತಿನೇ ಇಟ್ಟಿದೆ ಗೈಸ್. ಏನಂತ ಗೊತ್ತಿಲ್ಲ ನನ್ಗೆ, ನೋಡುವ ಏನ್ ಸಿಗುತ್ತಂತ. ನಾನೇ ಅಲ್ಲಲ್ಲ ಇರೋ ಇಲ್ಲಿ ಕೇಳೋ, ನೀನೇನ್ ಕಣ್ಮುಚ್ಬೇಡ, ನಾನೇ ಕಣ್ಮುಚ್ಕೋತೀನಿ. ದೇವ್ರೆ, ಇನ್ನೊಂದು ಬೇಡ್ಕೋತೀನಿ ಗೈಸ್, ಆ ಸ್ಕ್ರೀನ್ ಶೇರ್ ಮಾಡ್ತಿರೋ ಟೈಮಲ್ಲಿ ಯಾರಾದ್ರೂ ಹುಡುಗಿ ಅವ್ನಿಗೆ ಮೆಸೇಜ್ ಮಾಡ್ಬಿಟ್ರೆ ಗೈಸ್, ಅಂತೂ ಇಂತೂ ನಮ್ ಚಿರು ಏನೋ ಕೊಡ್ತವನೆ, ಏನೋ ಮಾಡೋನೆ. ಸೌಂಡ್ ಕೊಡು ಅಷ್ಟೇನಾ? ಓ ಲೇ ಅಬ್ಬಾ ಯೋ ಓ ಪುಷ್ಪ ಅಂದ್ರೆ ಫ್ಲವರ್ ಅಂತ ಗೊತ್ತಲೇ, ಏನೋ ಒಂದ್ ಮಾಡಿರುತ್ತೆ ಅಂತ ಗೊತ್ತಲೇ. ಓ ಸೀರಿಯಸ್ ಅದು ಹಂಗೆ ಒಂದೊಂದು ಟೈಮ್ ಇಟ್ಕೊಳ್ಳುತ್ತೆ.
ಅಷ್ಟೇನೆ. ಓ ಅಯ್ಯೋ 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 ನೋಡಿ ಕೈಸಿದೆ. ಯಾವುದೋ ಒಳ್ಳೆ ಆಪಲ್ ಹೊಡೆದವನ್ ಸರಿಯಾಗಿ. ಹಳೆ ಫೋಟೋ ಹಾಕಿ ರುಬ್ಬಿಟ್ಟವನೆ. ಹೊಡ್ರಿ ಚಪ್ಪಾಳೆ. ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿನೇ ಹೊಡೆದ್ಬಿಟ್ಟವನೆ. ಪರವಾಗಿಲ್ಲ. ಅಷ್ಟೇನಾ? ಓ ಇನ್ನೂ ಒಂದೈತಾ? ಬರ್ಲಿ ಸಾಹಸ ಸಿಂಹ ಚಿರು ಏನೋ ತಗೋತಾನೆ. ಏನೋ ಬಂತು ಗೈಸ್ ಇನ್ನೊಂದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಚಿರು ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅಳಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ನಾನೇ ಕಣ್ಣು ಮುಚ್ಕೊಂತಿರ್ತೀನಿ. ನೀನೇನು ಕಣ್ಣು ಮುಚ್ಬೇಡ. ಆದ್ರೂ ತಿರ್ಗಕ್ ಮನ್ಸೇ ಬರ್ತಾರ. ಏನಿರ್ಬೋದು ಇಲ್ಲಿ? ನಂಗೆ ನಿಜವಾಗ್ಲೂ ಬೇಜಾರಾಗ್ತೈತೆ. ಎಕ್ಸ್ಪೆಕ್ಟೆಡ್. ದಿಸ್ ವಾಸ್ ದ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ದಿಸ್ ಈಸ್ ಅ ಫ್ರೇಮ್. ಆದ್ರೆ ಯಾವ ಫೋಟೋ ಅಂತ ನಂಗೆ ಗೊತ್ತಿಲ್ಲ. ಓ ಇನ್ನೂ ತೆಗ್ದೇ ಅಲ್ವಾ? ಓಕೆ, ಫೋಟೋ ಫ್ರೇಮ್ನ ರಿವೀಲ್ ಮಾಡ್ಬೋದು ಇವಾಗ. ಹೊಡೆದವನ್ ಸರಿಯಾಗೆ ಹೊಡೆದವನೇ. ಓ ಹೊಡೆದವನೇ. ಹೊಡೀರಿ ಚಪ್ಪಾಳೆ. ನಮ್ಮ ಅಮ್ಮ ಖುಷಿ ಆಯ್ತು ನೋಡಿ. ಇದು ಯಾವಾಗಂತಾನೆ ಗೊತ್ತಿಲ್ಲ, ನನ್ನ ಹತ್ರ ಇತ್ತು. ಹೌದಾ? ಓ ಎಲ್ಲ ಐತೆ. ಎಲ್ಲ ಒಳ್ಳೊಳ್ಳೆ ಪಿಕ್ ಕೊಡ್ದವನೆ. ಕ್ರೇಜಿ. ಓ ಸಖತ್ ಇಷ್ಟ ಆಯ್ತು. ಎಲ್ರದ್ದು ಐತೆ, ನಂದು ಒಂದಿರ್ಲಿ ನಮ್ಮ ಮನೇಲಿ ಅಂತ ಅಣ್ಣ. ಓ ಇನ್ನೂ ಒಂದೈತಾ? ಅಂಕಲ್ ಇನ್ನೂ ಒಂದೈತಿರಿ ಅಂಕಲ್. ನಾನು ಎಷ್ಟು ಹೈಪ್ ಕೊಟ್ಟಿದ್ನೋ ಅಷ್ಟು ಸಖತ್ತಾಗಿ ಕೊಟ್ಟವನೆ ಗೈಸ್. ಇಷ್ಟೆಲ್ಲ ಚಪ್ಪಾಳೆ ಹೊಡಿತಾರ ಅಂದ್ರೆ. ಓ ಥ್ಯಾಂಕ್ ಯು ಗಾಯ್ಸ್. ಇಲ್ಲಿ ನೋಡಿ ಒಂದೊಳ್ಳೆ ಗಿಫ್ಟ್. ಚಿರು ಸುದೀಪ್. ಎಲ್ಲಿ ಬುಜ್ಜಿ ಎಲ್ಲ ಐತೆ? ರೋಸ್ ಹೇಳಿದ್ರಾ? ಓ ಸೂಪರ್. ಪರವಾಗಿಲ್ಲ, ಎಲ್ಲ ತೆಗೆದ್ಕೊಂಡ್ಬಿಟ್ಟಿದ್ದೆ. ನೋಡೇ ಇದ್ದಿಲ್ಲ ಗೈಸ್, ಅದಕ್ಕೆ ಈ ತರ ಕಿಟ್ ಕ್ಯಾಟ್ ಅಲ್ವಾ ಚಾಕ್ಲೇಟ್ಸ್ ಫಸ್ಟ್ ಟೈಮ್ ನೋಡಿದ್ದು ನಾನು. ಇದು ನನಗೆ ಫಸ್ಟ್ ಟೈಮಾ ಇಲ್ಲ ನೀನು ಲಾಸ್ಟ್ ಟೈಮಾ? ಅಲ್ಲ ಯಾರಿಗಾರು ಕೊಟ್ಟಿದ್ದೇನೋ ಅಂತ ಅನ್ಕೊಂಬಿಟ್ಟೆ ಇನ್ನೇ ಮುಂಚೆನೆ. ಅಲ್ಲ ಎಲ್ಲಾರು ರೆಡಿ ಆಗೋರು, ಇನ್ನೊಬ್ನೇ ಚಡ್ಡಿ ಹಾಕೊಂಡಿರೋದು. ನಂಗೆ ಅದೇ ಗೊತ್ತಿಲ್ಲ ಏನಕ್ಕೆ. ಓ ಅಂಕಲ್ ನೀವು ಕರೆಕ್ಟ್ ಅಲ್ಲ. ಅಪ್ಪ ಅಮ್ಮಗೆ ಯಾವತ್ತಿದ್ರು ಒಂದೇ ಬಿಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಚಿರು. ಎಕ್ಸ್ಪೆಕ್ಟೇಷನ್ಗೂ ಮೀರಿ ಒಳ್ಳೆ ಗಿಫ್ಟ್ ಕೊಟ್ಟವನೆ. ಇನ್ನೊಂದೈತಾ? ಒಂದೇ ಒಂದು ಫೋಟೋ ಇದೆ. ಯೂಟ್ಯೂಬ್ ಬ್ಯಾನರ್ ಮಾಡ್ಕೊಡ್ತೀನಿ. ಇಷ್ಟೇ ಗೈಸ್ ನನ್ನ ಕಡೆಯಿಂದ ಆಗಿದ್ದು. ಹೌದಾ? ಅದು ಲಾಸ್ಟ್ ಅಣ್ಣಂದು ಒಂದು ಪಿಕ್ಚರು ಫೈನಲಿ ಅದನ್ನ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ತಮ್ಮ ಅನ್ಸ್ಕೊಂಡಿದ್ಕೋ, ನಾನು ಇವನ್ಗೆ ಐಪ್ ಕೊಟ್ಟಿದ್ಕೋ. ಅದೇ ಆ ವಿಡಿಯೋ ನಾನು ಡೆಫಿನೆಟ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಪೋಸ್ಟ್ ಮಾಡ್ತೀನಿ. ಅದನ್ನ ಅದು ಏನಂತ ಹಾಕ್ಬೇಕು, ಡೆಡಿಕೇಟೆಡ್ ಬೈ ಚಿರು, ಎಡಿಟೆಡ್ ಬೈ ಚಿರು. ಅದು ಹೆಂಗಿತ್ತಂದ್ರೆ ಒಂಥರ ಅಜೀಬ್ ಮಾಡೋ ಒಂಥರ ಮೇಲ್ ಮಾಡ್ದಂಗಿತ್ತದು. ಪರವಾಗಿಲ್ಲ, ಚೆನ್ನಾಗಿತ್ತು. ಬನ್ನಿ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ, ನಮ್ಮ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ವಿಡಿಯೋಗೆ ಯಾರ್ಯಾರು ಕಮೆಂಟ್ ಆಗ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪಕ್ಕ ಕಮೆಂಟ್ ಆಗ್ತೀರಾ. ಅಂಡ್ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಒಂದು 300ರಿಂದ 500 ಕಮೆಂಟ್ ಹಾಕ್ಬೋದೇನೋ. ನನಗೆ 1000 ಕಮೆಂಟ್ ಹಾಕಿ ಗೈಸ್, ಖುಷಿ ಆಗುತ್ತೆ. ಹ್ಯಾಪಿ ಬರ್ಡೇ ಅನ್ನೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲರದು ಪ್ರೀಶಿಯಸ್ ಗಿಫ್ಟ್. ಒಂದು ಇದು ಸಖತ್ತಾಗಿತ್ತು, ಒಂದು ವಿಡಿಯೋ ಸಖತ್ತಾಗಿತ್ತು. ಇದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಇದು ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ, ಹಿಡಿಯಕ್ಕೆ ಐತಿಲ್ಲ ಪಾಪ, ನೋಡಕ್ಕೆ ಐತಿಲ್ಲ ಅಮ್ಮನ, ಮಾತೇ ಇಲ್ಲ. ನಾನು ತಲೆ ಮುರಿದಾಕ್ತಾರೆ. ಹ್ಯಾಪಿ ಬರ್ಡೇ ಅಂಕಲ್ ಹೆಂಗ್ ಹೇಳ್ತಾರ ಅಂದ್ರೆ ಹ್ಯಾಪಿ ಬರ್ಡೇ ಸುದೀಪ್ ಅಂದಂಗಾಯ್ತು. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ನೋಡ್ತಾ ಇರೋದು ನೋಡಿ ಅದನ್ನ.
ನೋಡ್ತಾ ಇದ್ದೆ ಹೌದಾ ಮಾಡ್ಕೊಟ್ಟವ್ರೆಲ್ಲ ಅಂತ ನೋಡಂಗೆ ಎಲ್ಲ ಮಾಡ್ತಾರೆ. ಅನ್ಕೊಂತು ಸಖತ್ ಇಷ್ಟ ಆಯ್ತು. ನಾನ್ ನಿಮ್ಗೆ ಹೇಳಿಲ್ಲ ಸಖತ್ ಇದ್ ಮಾಡವ್ರೆ ಅಂತ, ಸಖತ್ ಇಷ್ಟ ಆಯ್ತು. ಚಂದ ಇದೆ. A few moments later. ಗೋಳಿನೇ ಹಾಕಿಲ್ಲ ಇವರು. ಹೊಡೆದ್ಬಿಟ್ಟ ಗೈಸ್. ಇವನು ನೀರ್ ಇಲ್ದಿರೋ ಟೈಮಲ್ಲಿ ಸ್ನೋ ಹೊಡೆದವನೆ ಗೈಸ್. ಟವಲ್ ಹೊಡ್ಸ್ಕೊಂಡಿದೀನಿ. ಕಂಟೆಂಟ್ ಚಿರುವ ಹಾಕಿರೋ ವಿಡಿಯೋ ಬಾ 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 ಅದೇನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀರಿ ನಾಳೆ ಬೆಳಗ್ಗೆ. ಚೆನ್ನಾಗಿತ್ತೇ ಇಲ್ಲ ಅಯ್ಯ ಅದು ಚೆನ್ನ ಆಯ್ತು ಬಿಡ. ಗೈಸ್ ಏನ್ ಗೊತ್ತಾ, ಇವನಲ್ಲಿ ತಲೆ ಐತೆ ಆದ್ರೆ ತಲೆ ಯೂಸ್ ಮಾಡಲ್ಲ. ನೋಡಿ ಎಷ್ಟೊಂದು ತಲೆ ಐತೆ. ಅವನು ಅದನ್ನ ನನಗಾಗ್ಲಿ ಹೇಳೋದು ಅಥವಾ ಅವನಾಗವನೇ ಯೂಸ್ ಮಾಡ್ಕೊಡಲ್ಲ. ನಿದ್ದೆ ಮಾಡೋನು ಸರಿಯಾಗಿ ಮಾಡ್ತಾನೆ. ಎಷ್ಟೊಂದು ಐತೆ ತಲೆ, ನಿನಗೆ ಗೊತ್ತಿಲ್ದಿರೋದು ಎಷ್ಟೊಂದು ಐತೆ ಬ್ರಿಲಿಯಂಟ್ ಮೈಂಡ್, ಆದ್ರೆ ನಿಂಗೆ ಯೂಸ್ ಮಾಡ್ಕೊಳ್ಳೋದ. ಮಾಮ್ ಥ್ಯಾಂಕ್ ಯು, ಟಾಟಾ ಬಾಯ್, ಗುಡ್ ನೈಟ್. ನೋಡು ಅವ್ರ ಜೊತೆಯಲ್ಲಿ ಚೆನ್ನಾಗಿ ಫೋಟೋ ಬಂದಿದ್ದು, ನನ್ನ ಜೊತೆ ನೀನು ಒಂದಿಲ್ಲ ಇಲ್ಲಿ ನೋಡು. ಯಾರು ಹಿಡ್ದಿಲ್ಲ ನೋಡು ನಿಮ್ಮಪ್ಪ. ಅಕ್ಕ ಗುಡ್ ನೈಟ್, ಥ್ಯಾಂಕ್ ಯು ಗುಡ್ ನೈಟ್. ಅಕ್ಕಿ ಅಂಕಲ್ ಗುಡ್ ನೈಟ್, ಥ್ಯಾಂಕ್ ಯು. ಗುಡ್ ನೈಟ್ ಅಂಕಲ್. ನೈಟ್ ಬುಜ್ಜಿ, ಗುಡ್ ನೈಟ್. ಗುಡ್ ನೈಟ್, ಥ್ಯಾಂಕ್ ಯು. ಗುಡ್ ನೈಟ್, ಥ್ಯಾಂಕ್ ಯು. ಪಪ್ಪ ಗುಡ್ ನೈಟ್, ಥ್ಯಾಂಕ್ ಯು. ಬಾಯ್ ಗೈಸ್. ಫೈನಲಿ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಖುಷಿ ಆಯಿತು. ಎಲ್ಲರೂ ಸಖತ್ತಾಗಿ ಕೊಟ್ಟರು. ಒಂದು ಒಳ್ಳೆ ವಿಡಿಯೋ ಕೂಡ ಪ್ಲೇ ಮಾಡಿದ್ರು. ಅದು ನಾನು ಫರ್ದರ್ ಡೇಸಲ್ಲಿ ತೋರಿಸ್ತೀನಿ. ಆ ವಿಡಿಯೋ ಕೂಡ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಆ್ಯಂಡ್ ಓವರಾಲ್ ಇಟ್ಸ್ ಅ ಗುಡ್ ಸೆಲೆಬ್ರೇಷನ್. ಆ್ಯಂಡ್ ಫೈನಲಿ ಎಂಟರಿಂಗ್ ಟು 24, 25, 24 ಎಷ್ಟು ಬೇಗ 24 ಆಯಿತು. ಅರೆ ನಂದು 200K ಆಗಿರಬೇಕಲ್ಲ. ಇನ್ನೊಂದು ಸ್ವಲ್ಪ ಬೇಕಿತ್ತು. ಮೋಸ್ಟ್ಲಿ ನಾಳೆ ಆಗ್ಬೋದು ಗೈಸ್ ನನ್ನ ಪ್ರಕಾರ. ನಾಳೆ ಆಗುತ್ತೆ, ಡೆಫಿನೆಟ್ಲಿ ನಾಳೆ ಆಗುತ್ತೆ. ಇಟ್ಸ್ ಜಸ್ಟ್ ಒಂದು 21 ಸಬ್ಸ್ಕ್ರೈಬರ್ಸ್ ನೀಡೆಡ್ 200Kಗೆ. ಲೆಟ್ಸ್ ಗೋ, ನಾಳೆ ಆಗುತ್ತೆ. ಆ್ಯಂಡ್ ನಾಳೆ ಬ್ಲಾಗಲ್ಲಿ ನೋಡ್ತಾ ಇರಿ. ಆ್ಯಂಡ್ ಯಾರ್ಯಾರೆಲ್ಲ ನನಗೆ ವಿಶ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ವಿಶ್ ಮಾಡ್ತಿರೋ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ಒಂದು ಕೇಳ್ಕೊತೀನಿ ಏನಂದರೆ, ಏನೋ ಸ್ಟೋರಿ ಹಾಕ್ತೀರಾ, ಮೆನ್ಷನ್ ಮಾಡ್ತೀರಾ, ಅದ್ರ ಜೊತೆಗೆ ಒಂದೊಳ್ಳೆ ಎಡಿಟ್ ಅದ್ರ ಬದಲು ಲೈಕ್ ಆಯ್ತು ಓಕೆ, ಒಂದೊಳ್ಳೆ ಎಡಿಟ್ ಮಾಡಿ ನನಗೆ. ಯೂಟ್ಯೂಬ್ ಬ್ಯಾನರ್ ಆಗಿರ್ಬೋದು, ಇಂಟ್ರೋ ಆಗಿರ್ಬೋದು, ಬರ್ತ್ಡೇ ಎಡಿಟ್ಸ್ ಆಗಿರ್ಬೋದು, ಯಾವುದಾದ್ರೂ ಓಕೆ. ಒಂದೊಳ್ಳೆ ವೀಡಿಯೋ ಎಡಿಟ್ ಮಾಡಿ ನನ್ನ ಸ್ಟೋರಿ ರಿಮೆನ್ಷನ್ ಮಾಡ್ಕೋತೀನಿ, ಕ್ರೆಡಿಟ್ಸ್ ಕೊಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಸುದೀಪ್ ಫ್ಯಾಮ್. ನಮ್ಮ ಸುದೀಪ್ ಫ್ಯಾಮ್ನ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಈ ವರ್ಷ ಕಂಪ್ಲೀಟ್, ಅಥವಾ ಈ ಒಂದು 6 ತಿಂಗಳಲ್ಲಿ ಮೇಕಿಂಗ್ ಸುದೀಪ್ ಫ್ಯಾಮ್ ಸ್ಟ್ರಾಂಗ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ನಾವೆಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾರೇ ಬರ್ತಾರೆ, ಯಾರೆಲ್ಲ ಇರ್ತಾರೆ ನೋಡಿ, ಖುಷಿ ಪಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಏನು ಹೇಳೋಕ್ಕಾಗಲ್ಲ. 200K ಆಗಿರೋದು, 200K ಆದಮೇಲೆ 200K ಸೆಲೆಬ್ರೇಷನ್ ದಿನ 200K ಬಗ್ಗೆ ಮಾತಾಡೋಣ. ಇವಾಗ ನನ್ನ ಬರ್ತ್ಡೇ ಬಗ್ಗೆ ಮಾತಾಡಿರೋದು ಅಷ್ಟೇ. ಬೈ.